ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು CBSE 10ನೇ ತರಗತಿಯ 2024ದ ಪ್ರಶ್ನೆ ಪತ್ರಿಕೆಯಲ್ಲಿನ ವ್ಯಾಕರಣಾಂಶಗಳನ್ನ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಸಂಧಿ ಮತ್ತೆ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಹಾತ್ಮ ಅಂತ ಇದೆಯಲ್ಲ, ಅದು ಸವರ್ಣ ದೀರ್ಘ ಸಂಧಿ ಆಗತ್ತೆ. ನೋಡಿ, ಮಹಾ ಪ್ಲಸ್ ಆತ್ಮ. ಓಕೆ, ಆಕಾರದ ಮುಂದೆ ಆಕಾರ ಬಂದು ಆ ಅಂತ ದೀರ್ಘ ಆಗಿದೆ. ಸವರ್ಣ ಸ್ವರಗಳು ಒಂದರ ಮುಂದೆ ಬಂದು ಆಮೇಲೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದಾಗ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಹಾಗೆ ಮೈದೋರು ಅಂತ ಕೊಟ್ಟಿದ್ದಾರೆ. ಮೈ ಪ್ಲಸ್ ತೋರು, ಮೈದೋರು. ಇಲ್ಲಿ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ, ಹಾಗಾಗಿ ಇದು ಆದೇಶ ಸಂಧಿ. ಮುಂದೆ ಜಾತ್ಯತೀತ ಅಂತ ಕೊಟ್ಟಿದ್ದಾರೆ. ಇದು ಎಣ್ ಸಂಧಿ ಆಗತ್ತೆ. ಜಾತಿ ಪ್ಲಸ್ ಅತೀತ ಅಂದ್ರೆ ಈ ಕಾರದ ಮುಂದೆ ಈ ಕಾರಕ್ಕೆ ಯಕಾರ ಆದೇಶವಾಗಿ ಬಂದಿದೆ. ಇಲ್ಲಿ ಜಾತಿ ಪ್ಲಸ್ ಅತೀತ ಅನ್ನೋದು ಜಾತ್ಯತೀತ ಅಂತ ಆಗಿದೆ. ಈ ಕಾರಕ್ಕೆ ಯಕಾರವು ಆದೇಶ ಆಗಿ ಬಂದಿರೋದ್ರಿಂದ ಇದು ಎಣ್ ಸಂಧಿ ಆಗತ್ತೆ. ಹಾಗೆ ದೇವೇಂದ್ರ ಅಂತ ಕೊಟ್ಟಿದ್ದಾರೆ. ದೇವ ಪ್ಲಸ್ ಇಂದ್ರ. ಇಲ್ಲಿ ಏನಾಯ್ತು, ಅಕಾರದ ಮುಂದೆ ಈ ಕಾರ ಬಂದು ಅದು ಏಕಾರವು ಆದೇಶ ಆಗಿ ಬಂದಿದೆ. ದೇವ ಪ್ಲಸ್ ಇಂದ್ರ, ದೇವೇಂದ್ರ ಅಂದ್ರೆ ಏಕಾರ ಆದೇಶ ಆಗಿ ಬಂದಿದೆ, ಹಾಗಾಗಿ ಇದು ಗುಣಸಂಧಿ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಇಲ್ಲಿನ ತತ್ಸಮ ರೂಪಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ತತ್ಸಮ ಅಂದ್ರೆ ಅದರ ಕರೆಸ್ಪಾಂಡಿಂಗ್ ಸಂಸ್ಕೃತ ಶಬ್ದಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಬ್ಬ ಅನ್ನುವ ಶಬ್ದಕ್ಕೆ ತತ್ಸಮ ಶಬ್ದ ಕಾವ್ಯ ಆಗಿರುತ್ತೆ. ಹಾಗೆ ಹಸಾದ ಅನ್ನುವಂಥ ಶಬ್ದಕ್ಕೆ ತತ್ಸಮ ಶಬ್ದ ಪ್ರಸಾದ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಆಪ್ಷನ್ ಆಗಿರುತ್ತೆ. ಈಗ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲಿಗೆ ಮುಂಗೈ. ಮುಂಗೈ ಅಂದ್ರೆ ಕೈಯ ಮುಂದು. ಇದು ಅಂಶಿ ಅಂಶ ಸಂಬಂಧಗಳನ್ನು ಹೊಂದಿದೆ. ಮತ್ತೆ ಪೂರ್ವ ಪದದ ಅರ್ಥವೇ ಪ್ರಧಾನ. ಕೈ ಅನ್ನೋದು ಪ್ರಧಾನ, ಮುಂಗೈ ಅನ್ನೋದು ಕೈಯ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಇದು ಅಂಶಿ ಸಮಾಸ ಆಗಿದೆ. ಈ ಒಂದನೇ ಆಪ್ಷನ್ ಕರೆಕ್ಟ್ ಆಗಿದೆ. ಆಮೇಲೆ ನಲ್ಗುದುರೆ. ನಲ್ಲಿತು ಕುದುರೆ, ನಲ್ಗುದುರೆ. ಇಲ್ಲಿ ವಿಶೇಷಣ ವಿಶೇಷ ಸಂಬಂಧ ಇದೆ, ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಆಗತ್ತೆ. ಹಾಗಾಗಿ ಅದು ಬಹುವ್ರೀಹಿ ಸಮಾಸ ಅನ್ನೋದು ತಪ್ಪು ಆಪ್ಷನ್ ಆಗಿದೆ. ಆಮೇಲೆ ಹೆಮ್ಮರ. ಹಿರಿದು ಮರ, ಹೆಮ್ಮರ. ಇಲ್ಲಿ ಕೂಡ ವಿಶೇಷಣ ವಿಶೇಷ ಸಂಬಂಧ ಇರೋದ್ರಿಂದ ಇದು ಕರ್ಮಧಾರೆಯ ಸಮಾಸ ಆಗಿರುತ್ತೆ. ಆಮೇಲೆ ಮೋಸ ಮಾಡು. ಮೋಸವನ್ನು ಮಾಡು, ಮೋಸ ಮಾಡು. ಇಲ್ಲಿ ಪೂರ್ವ ಪದ ಏನಿದೆ ಅದು ದ್ವಿತೀಯ ವಿಭಕ್ತಿ ಅಂತ್ಯ ಆಗಿದೆ. ಆಮೇಲೆ ಉತ್ತರ ಪದ ಮಾಡು ಅನ್ನುವಂಥ ಕ್ರಿಯಾಪದ ಆಗಿದೆ. ಹಾಗಾಗಿ ಮೋಸ ಮಾಡು ಅನ್ನೋದು ಕ್ರಿಯಾ ಸಮಾಸ ಆಗಿರುತ್ತೆ. ಹಾಗಾಗಿ 1 ಮತ್ತೆ 4ನೇ ಆಪ್ಷನ್ಗಳು ಕರೆಕ್ಟ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಜೋಡು ನುಡಿಗೆ ಉದಾಹರಣೆ ಅಂತ ಹೇಳಿದ್ದಾರೆ. ಇಲ್ಲಿ ಹಣ್ಣು ಹಂಪಲು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಹಣ್ಣು ಅನ್ನುವ ಪದಕ್ಕೆ ಅರ್ಥ ಇದೆ, ಹಂಪಲ ಅನ್ನೋದು ಅದ್ರ ಜೊತೆ ಬರುತ್ತೆ. ಹಾಗಾಗಿ ಇದು ಹಣ್ಣು ಹಂಪಲು ಅನ್ನೋದು ಜೋಡು ನುಡಿಯ ಉದಾಹರಣೆ ಆಗಿದೆ. ಕಟ್ಟ ಕಡೆಗೆ ಅನ್ನೋದೇನಿದು ಕಡೆಗೆ ಪ್ಲಸ್ ಮತ್ತೆ ಕಡೆಗೆ, ಇದು ದ್ವಿರುಕ್ತಿ ಆಗತ್ತೆ. ತುದಿ ಕೂಡ ತುದಿ ಮತ್ತೆ ತುದಿ, ಇದು ಕೂಡ ದ್ವಿರುಕ್ತಿ ಆಗತ್ತೆ. ಧಗಧಗ ಅನ್ನೋದು ಅನುಕರಣಾವ್ಯಯ ಆಗಿರುತ್ತೆ. ಹಾಗಾಗಿ ಹಣ್ಣು ಹಂಪಲ ಅನ್ನೋದು ಇಲ್ಲಿ ಸರಿಯಾದ ಆಪ್ಷನ್. ಅಬ್ಧಿಪ, ಈ ಪದದ ಅರ್ಥ ಕೇಳಿದ್ದಾರೆ. ಅಬ್ಧಿಪ ಅಂದ್ರೆ ವರುಣ. ಅಬ್ಧಿ ಪ್ಲಸ್ ಪ ಅಂದ್ರೆ ನೀರಿನ ಆಕಾರ ಅಥವಾ ಒಡೆಯ ಅಂತ ಅರ್ಥದಲ್ಲಿ ಇಲ್ಲಿ ವರುಣ ಅಂದ್ರೆ ಸಮುದ್ರದ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ವರುಣ ಅನ್ನೋದು ಇಲ್ಲಿ ಸರಿಯಾದ ಅರ್ಥ ಆಗಿದೆ. ಈಗ ನೋಡೋಣ, ಈ ಕ್ರಿಯಾಪದದ ಧಾತು ರೂಪ ಕೇಳಿದ್ದಾರೆ. ನೋಡು ಅನ್ನೋದು ಅದರ ಧಾತು ರೂಪ ಆಗಿರುತ್ತೆ. ಆಮೇಲೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕರಣಾರ್ಥ ಅನ್ನೋದು ತೃತೀಯ ವಿಭಕ್ತಿಯ ಕಾರಕಾರ್ಥ ಆಗಿರುತ್ತೆ. ಪ್ರಥಮ ವಿಭಕ್ತಿ ಕರ್ತೃ, ದ್ವಿತೀಯ ವಿಭಕ್ತಿ ಕರ್ಮ, ತೃತೀಯ ವಿಭಕ್ತಿ ಕರಣಾರ್ಥ ಆಗಿರುತ್ತೆ. ಈಗ ಆ ಗಿಳಿಗಳು ತಾವು ವಾಸ ಮಾಡುತ್ತಿದ್ದ ಮರಕ್ಕೆ ಮರಳಿ ಬಂದವು ಅನ್ನೋದ್ರಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಗಿರುತ್ತೆ. ಈಗ ಊರ ಜನರಲ್ಲಿ 4 ನ್ಯಾಯ ಕೇಳಲು ನ್ಯಾಯಾಧೀಶರ ಬಳಿ ಬಂದರು ಅಂತ ಹೇಳಿದ್ದಾರೆ. ಇಲ್ಲಿ ಸಂಖ್ಯೆಯ ವಾಚಕ ಯಾವುದು ಅಂತ ಕೇಳಿದ್ದಾರೆ. ಸಂಖ್ಯೆಯ ವಾಚಕ 4 ಅನ್ನೋದು ಸಂಖ್ಯೆಯ ವಾಚಕ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದೆ ನಾವು ಯಾವಾಗಲೂ ಒಳ್ಳೆಯವರ ಸಹವಾಸವನ್ನೇ ಮಾಡಬೇಕು. ಇದರಲ್ಲಿ ಗುಣವಾಚಕ ಯಾವುದು ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಒಳ್ಳೆಯ ಅನ್ನೋದು ಇಲ್ಲಿ ಗುಣವಾಚಕ ಆಗಿರುತ್ತೆ. ಮುಂದೆ ಕೆಳಗಿನವುಗಳನ್ನು ಸೂಚನೆಯಂತೆ ಬರೆಯಿರಿ ಅಂತ ಹೇಳಿದ್ದಾರೆ.
ಪ್ರಶ್ನೆ, ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ಈ ವಾಕ್ಯವನ್ನು ವಿದ್ಯಾರ್ಥಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಕ ರೂಪ ಅದೇನಾಗತ್ತೆ, ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿ ಅಥವಾ ನಿಲ್ಲಿರಿ ಅನ್ನೋದು ವಿದ್ಯಾರ್ಥಕ ರೂಪ ಆಗತ್ತೆ. ವಿದ್ಯಾರ್ಥಕ ರೂಪ ಏನ್ ಹೇಳುತ್ತೆ, ಆಜ್ಞೆ ಹೇಳುತ್ತೆ, ಹಾರೈಕೆ ಹೇಳುತ್ತೆ, ಆಶೀರ್ವಾದ ಅವುಗಳನ್ನೆಲ್ಲ ಹೇಳುತ್ತೆ. ಹೀಗೆ ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿರಿ ಅನ್ನೋದು ವಿದ್ಯಾರ್ಥಕ ರೂಪ ಆಗಿರುತ್ತೆ. 2ನೇ ಪ್ರಶ್ನೆ, ಇಲ್ಲಿ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗುವುದೇ ಅಂತ ಕೇಳಿದ್ದಾರೆ. ಇದರ ಸಂಭಾವನಾರ್ಥಕ ರೂಪ ಏನು ಅಂತ ಕೇಳಿದ್ದಾರೆ. ಸಂಭಾವನಾರ್ಥಕ ಅಂದ್ರೆ ಆಗ್ಲೂಬಹುದು, ಆಗದೆ ಇರಲೂಬಹುದು. ಹಾಗಾಗಿ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನ ನೀಗೀತು ಅಂತ ಹೇಳಬೇಕು. ನೀಗೀತು ಅನ್ನೋದು ಸಂಭಾವನಾರ್ಥಕ ರೂಪ ಆಗಿದೆ. ಈಗ 3ನೇ ಪ್ರಶ್ನೆ, ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವನ್ನು ಬಹಳ ಚೆನ್ನಾಗಿ ಹೇಳಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಕರ್ಮಣಿ ವಾಕ್ಯವನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದೆ ಅನ್ನೋದು ಆಲ್ರೆಡಿ ನಡೆದು ಹೋಗಿರೋದು ಭೂತಕಾಲವನ್ನ ಹೇಳುತ್ತೆ. ಹಾಗಾಗಿ ಅದು ಹೇಳಲ್ಪಟ್ಟಿದೆ ಅಂತ ಆಗತ್ತೆ. ಈಗ ಈ ಗ್ರಂಥದಲ್ಲಿ ಅನ್ನೋದು ಕರ್ತೃಪದ, ಅದನ್ನ ಈ ಗ್ರಂಥದಲ್ಲಿ ಅಂತ ಇರೋದ್ರಿಂದ ನಾವು ಅದನ್ನ ಹಾಗೆ ಉಳಿಸ್ಕೊಳ್ತೀವಿ. ಮತ್ತೆ ಪಾಕಶಾಸ್ತ್ರದ ವಿಷಯವನ್ನು, ಕರ್ಮಪದ ಇದೆಯಲ್ಲ, ಇದನ್ನ ನಾವೇನ್ ಮಾಡಬೇಕು, ಪ್ರಥಮ ವಿಭಕ್ತಿಗೆ ಬದಲಾಯಿಸಬೇಕಾಗತ್ತೆ. ಹಾಗಾಗಿ ಪಾಕಶಾಸ್ತ್ರದ ವಿಷಯವೂ ಅಂತ ಆಗತ್ತೆ. ಹಾಗಾಗಿ ಈ ಗ್ರಂಥದಲ್ಲಿ ಪಾಕಶಾಸ್ತ್ರದ ವಿಷಯವು ಚೆನ್ನಾಗಿ ಹೇಳಲ್ಪಟ್ಟಿದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಈ ಕೆಳಗಿನ ಗಾದೆ ಮಾತಿನ ಅರ್ಥವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಇದನ್ನ ನೀವು ಬರೀರಿ. ನಾನು ವಿಷಯ ಏನು, ಈಗ ಮನಸ್ಸಿದ್ದರೆ ಮಾರ್ಗ ಅಂದ್ರೆ ನಾವು ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತ ಹೇಳಿ. ಯಾವುದೇ ಕಾರ್ಯ ಸಾಧನೆ ಮಾಡ್ಬೇಕಾದ್ರೆ ನಿಮಗೆ ಮನಸ್ಸಿರ್ಬೇಕು. ಮನಸ್ಸಿದ್ರೆ ಎಂತ ಅಡೆತಡೆಗಳು ಬಂದರೂ ಕೂಡ ನೀವು ಅದನ್ನ ಸಾಧಿಸ್ತೀರಿ ಅನ್ನೋದು ಈ ಗಾದೆ ಮಾತಿನ ಅರ್ಥ. ನೀವು ಇದನ್ನ ವಿಸ್ತರಿಸಿ ಬರಿಬಹುದು. ಮತ್ತೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಿದ್ದಾರೆ. ಈಗ ಮಾತು ಬಹಳ ಮುಖ್ಯ ಆಯ್ತಾ. ನೀವು ಮಾತನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತೆ ಮುತ್ತು, ಅದು ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ, ಬೆಲೆ ಇರುತ್ತೆ ಅದಕ್ಕೆ. ಇಲ್ಲದೆ ಇದ್ರೆ ಮಾತೆ ಮೃತ್ಯು ಅಂದ್ರೆ ಅದು ನಿಮ್ಮ ಅವನತಿಗೆ ಕಾರಣ ಆಗತ್ತೆ, ನಿಮ್ಗೆ ಕೆಟ್ಟದ್ದನ್ನ ಮಾಡತ್ತೆ. ಆ ಅರ್ಥದಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನುವಂಥ ಗಾದೆ ಮಾತನ್ನ ಹೇಳ್ತಾರೆ. ನೀವು ಕೂಡ ಉದಾಹರಣೆಗಳ ಜೊತೆಗೆ ಇದನ್ನ ವಿಸ್ತರಿಸಿ ಬರೀಬಹುದು. ಇವಾಗ ದೊಡ್ಡಸ್ತಿಕೆ ಈ ಪದವನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಹೇಳಿದ್ದಾರೆ. ದೊಡ್ಡಸ್ತಿಕೆ ಅನ್ನೋದು ಶ್ರೀಮಂತಿಕೆ ಅಥವಾ ಗರ್ವ ಅನ್ನುವ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಇವಾಗ ಉದಾಹರಣೆಗೆ ನಾವು ನಮ್ಮ ದೊಡ್ಡಸ್ತಿಕೆಯನ್ನು ತೋರಲು ಇನ್ನೊಬ್ಬರಿಗೆ ಅವಮಾನ ಮಾಡಬಾರ್ದು ಅಂತ ಹೇಳ್ಬೋದು. ಅಥವಾ ದೊಡ್ಡಸ್ತಿಕೆಯನ್ನು ಗುಣದಲ್ಲೇ ತೋರಿಸಬೇಕು ಹೊರತು ಹಣದಲ್ಲಿ ತೋರಿಸಬಾರ್ದು ಅಂತ ಹೇಳ್ಬೋದು. ಈ ರೀತಿ ನಿಮ್ಗೆ ಮನಸ್ಸಿಗೆ ಬಂದ ಸರಿಕಂಡ ರೀತಿಯಲ್ಲಿ ನೀವು ಸ್ವಂತ ವಾಕ್ಯಗಳನ್ನ ಮಾಡ್ಕೊಳ್ಬಹುದು. ಈಗ 2024ರ ವ್ಯಾಕರಣಾಂಶಗಳನ್ನ ನಾವಿಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.